ಶ್ಯಾಮನೊಡೆಯವರು ಇಟ್ಟಿಗೆ ನಿಂತಿರುವವರೆಗೂ ಚಿಂತೆ ಏಕೆ? ಈ ಮನೆಯನ್ನು ಅಡವಿಟ್ಟು ಅವರ ಸೇವೆ ನಡೆಸುತ್ತೇವೆ. ಇನ್ನು ಕೆಲವರು ನಮ್ಮ ಮಕ್ಕಳೇ ಕಾಯಿಲೆ ಬಿದ್ದರೆ ಅಥವಾ ಅವರ ಮದುವೆ ಮುಂಚೆ ಮಾಡಬೇಕಾಗಿ ಬಂದರೆ ಹೇಗೋ ಮಾಡಿ ಹಣ ಹೊಂದಿಸಿಕೊಳ್ಳುವುದಿಲ್ಲವೇ? ಹಾಗೆಯೇ ಈಗಲೂ ಮಾಡಿದರಾಗದು. ನನ್ನ ಹೆಂಡತಿಯ ಮೈ ಮೇಲೆ ಒಂದೆರಡು ಆಭರಣವಿರುವವರೆಗೆ ಯಾವ ಭಯವೂ ಇಲ್ಲ ಎಂದಿದ್ದರು. ನನಗೂ ಆಗಿಲ್ಲ ಅಂತಂದರೆ ನಾವೇನೇ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಏನಾದರೂ ಆದರೆ ಮನೆ ಮಾಡೋದಿಲ್ವ, ಮದುವೆ ಮಾಡಬೇಕಾಗಿ ಬಂದರೆ ಮನೆ ಮಾಡ್ತೀವಿ, ಹಾಗೆ ಮಾಡಿದ್ದೆ ಅಷ್ಟು ಅದರಲ್ಲಿ ನನಗೆ ಒಂದು ಇಟ್ಟಿಗೆ ಇರೋವರೆಗೂ ಸರಿ ನಡೆಯುತ್ತದೆ ಎಷ್ಟು ವಿಶ್ವಾಸ ಇದೆ. ಇನ್ನು ಕೆಲವರು ಬಾಯಿಂದ ಹೀಗೇನು ಹೇಳದಿದ್ದರೂ ಮೌನವಾಗಿಯೇ ತಮ್ಮ ಮನೆ ಖರ್ಚನ್ನು ಕಡಿಮೆ ಮಾಡಿ ಉಳಿದ ಹಣವನ್ನು ಸಂತೋಷದಿಂದ ಶ್ರೀರಾಮಕೃಷ್ಣರ ಸೇವೆಗೆ ವಿನಿಯೋಗಿಸತೊಡಗಿದ್ದರು. ಶ್ಯಾಮಪುರದ ಮನೆ ಬಾಡಿಗೆಯ ವೆಚ್ಚವನ್ನು ಸುರೇಂದ್ರನೊಬ್ಬನೇ ನಿರ್ವಹಿಸುತ್ತಿದ್ದ. ಬಲರಾಮ, ಮಹೇಂದ್ರನಾಥ, ರಾಮಚಂದ್ರ, ಗಿರೀಶ ಇವರೆಲ್ಲ ಸೇರಿ ಶ್ರೀರಾಮಕೃಷ್ಣರ ಹಾಗೂ ಅವರ ಪರಿಚಾರಕರ ಇತರ ಖರ್ಚುಗಳನ್ನು ತೂಗಿಸುತ್ತಿದ್ದರು. ಅವರು ಮನೆ ಖರ್ಚನ್ನು ಕಡಿಮೆ ಮಾಡಿ ರಾಮಕೃಷ್ಣ ಸೇವೆಗಿಂತ ಹೋಗಿದ್ದಂತೆ. ಅದರಲ್ಲಿ ಒಬ್ಬರು ಸುರೇಂದ್ರನೊಬ್ಬನೇ ಮನೆ ಬಾಡಿಗೆ ವೆಚ್ಚ ನೋಡ್ಕೊಂಡಿದ್ದಂತೆ. ಇನ್ನೂ ಬೇರೆ ಬೇರೆ ಎಲ್ಲ ಈ ಬೇರೆ ಬೇರೆ ಏನೇನು ಖರ್ಚು ಇತ್ತು